ಯಾಕೆ ಸರ್, ಏನಾದರೂ ತೊಂದರೆ ಆಯಿತಾ? ಹಾಗೇನಿಲ್ಲ. ಅಥವಾ ನನ್ನಿಂದ ಏನಾದ್ರು ತಪ್ಪಾಯ್ತಾ ಸರ್? ನೋಡಿ, ನಿಮ್ಮಿಂದ ಏನು ತಪ್ಪಾಗಿಲ್ಲ. ಇನ್ಫ್ಯಾಕ್ಟ್ ನೀವು ಡ್ರೈವಿಂಗ್ ಚೆನ್ನಾಗೇ ಮಾಡಿದ್ದೀರಿ. ಆದರೆ ನೀವೀಗ ಬಂದಿದ್ದು ಕೆಲಸ ಮುಗ್ದಿದೆ, ಹೋಗಿ ಬನ್ನಿ. ಥ್ಯಾಂಕ್ ಯು. ಇದೇನಿದು? ಚಿನ್ನು ಮರಿ ಮನೆಯೆಲ್ಲ ಡೆಕೋರೇಟ್ ಮಾಡ್ತಾ ಇದ್ದಾರೆ, ಮನೆ ತುಂಬ ಓಡಾಡ್ತಾ ಇದ್ದಾರೆ. ಯಾಕಿರ್ಬೋದು? ಮತ್ತೆ ಮನೆಗೆ ಇನ್ಯಾರನ್ನು ಇನ್ವೈಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಮತ್ತೊಬ್ಬ ಗೆಸ್ಟ? ಬೇರೆ ಯಾವುದಾದ್ರು ಕಾರಣ ಇರ್ಬೋದಾ? ನೀನು ಇವಾಗ ಆಫೀಸಿಗೆ ಹೋಗೋದಕ್ಕಿಂತ ಸೀದಾ ಮನೆಗೆ ಹೋಗಿ ಯಾಕಿದೆಲ್ಲ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋದು ಸೂಕ್ತ ಕಣಜೆ ಅಂತ. ವೆಂಕಿ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಸಿಂಚನ ಅಕ್ಕ ಮನೆ ಬಿಟ್ಟು ಹೋದ್ರಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ಯಾ? ಹರೀಶ್ ಅವರು ಕೆಲವು ಸಲ ಹಿಂಗಾಗತ್ತೆ ವೆಂಕಿ. ಅವ್ರಿಬ್ರು ಪ್ರೀತಿ ಮೇಲೆ ಯಾರ್ದೋ ಕೆಟ್ಕಂಡ್ ಬಿದ್ದಿರ್ಬೇಕು, ಅದಕ್ಕೆ ಪಾಪ ಇಷ್ಟೊಂದೆಲ್ಲ ಜಗಳ ಆಡ್ಕೋತಾ ಇದ್ದಾರೆ. ವೆಂಕಿ, ಪರವಾಗಿಲ್ಲ, ನೀನು ಸಂಸಾರದ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಮುಂದೆ ಏನಾದ್ರೂ ನಾನು ನಿನ್ನ ಹತ್ರ ಜಗಳ ಮಾಡ್ಕೊಂಡು ನಿನ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡು ನಾನೇನಾದ್ರೂ ನಮ್ಮ ಅವ್ವನ ಮನೆಗೆ ಹೊಂಟೋಗ್ಬಿಟ್ರೆ ನೀನು ನನ್ನ ಬಿಟ್ಬಿಡ್ತೀಯಾ, ಅಥವಾ ನನ್ನ ಹತ್ರ ಬಂದು ಇದೇ ತರ ಸಮಾಧಾನ ಮಾಡ್ತೀಯಾ? ವೆಂಕಿ, ನೀನ ಮನೆಗೆ ದೇವ್ರು ಕೊಟ್ಟಿರೋ ಮಗನೇ ಇರ್ಬೋದು, ಆದ್ರೆ ನನ್ಗೆ ನೀನು ಆ ದೇವ್ರು ಕೊಟ್ಟಿರೋ ಸಂಗಾತಿ. ನಾನ್ ನಿನ್ ಬಗ್ಗೆ ಯಾವತ್ತೂ ತಪ್ಪು ತಿಳ್ಕೊಳ್ಳಲ್ಲ, ನಿನ್ ವಿರುದ್ಧ ಯಾವತ್ತೂ ಮಾತಾಡಲ್ಲ. ವೆಂಕಿ, ಮತ್ತೆ ಮನೇಲಿ ಅತ್ತೆ ಮಾವ ಇಬ್ರು ಹರೀಶ್ ಅವ್ರಿಗೆ ಹೋಗಿ ಸಿಂಚನ ಹತ್ರ ಮಾತಾಡಿ ಅವಳನ್ನ ವಾಪಸ್ ಕರ್ಕೊಂಡ್ ಬಾ ಅಂತ ಹೇಳ್ತಿದ್ರು. ನೀನು ಅಣ್ಣ ಆಗಿ ಅವ್ರಿಗೊಂದ್ ಮಾತು ಹೇಳು.
ಸರಿ ಹಂಗಾದ್ರೆ ನಾನು ನೀನು ಸಿಂಚನ ಅಕ್ಕ ಹತ್ರ ಹೋಗಿ ಮಾತಾಡಿ ಸಮಾಧಾನ ಮಾಡಿ ನಾವೇ ವಾಪಸ್ ಕರ್ಕೊಂಬರೋಣ. ಅವರೇ ಸರಿ ಮಾಡ್ಕೊಳ್ಳಿ ಅಂತ್ಯಾ? ಸರಿ, ನೀನ್ ಹೆಂಗೆ ಹೇಳ್ತೀಯೋ ಹಂಗೆ. ಆದ್ರೆ ಈಗ ಯೋಚನೆ ಮಾಡೋದನ್ನ ಸ್ವಲ್ಪ ಬಿಟ್ಟು ನಿನ್ ಹೆಂಡತಿಗೋಸ್ಕರ ಸ್ವಲ್ಪ ನಗ್ತ್ಯಾ? ನಗು. ಇನ್ನು 2 ಮನೆಗೆ ವರ್ತನೆ ಆಗ್ಬೇಕು. ನೀನು ಬರ್ತೀಯಾ? ಹಾ. ಏನಿದು ನಿಮ್ಮ ಮಂಗಳು ಇಷ್ಟೊತ್ತಾದ್ರೂ ಬರಲಿಲ್ವಲ್ಲ? ನಾನು ಹೇಳಿದ್ದೇನರು ತಮಾಷೆ ಅನ್ಕೊಂಬಿಟ್ಲಾ? ಇವಳೊಬ್ಳು ಏನೋ ನೀನು ಮನೆ ಕರೆದ್ಬಿಟ್ಟು ಇದ್ಯಾವುದೋ ಜಾಗಕ್ಕೆ ಕರೆದಿದ್ಯಾ. ಇಲ್ಲಿಗೋ ಒಂದು ಆಟೋನೂ ಸಿಗ್ಲಿಲ್ಲ. ನಡ್ಕೊ ಬರೋಷ್ಟು ಸಾಕಾಗೋಯ್ತು. ಅಯ್ಯೋ ತುಂಬ ಸುಸ್ತಾಗಿದೆ ಅನ್ಸುತ್ತೆ. ಜ್ಯೂಸ್ ಕುಡಿತ್ಯಾ ಅಥವಾ ಏನಾದರೂ ತಿಂತ್ಯಾ? ಜ್ಯೂಸಾ? ಹಾಂ. ನೀನ್ ಕುಡಿಸ್ತ್ಯಾ? ಓ, ಏನೋ ಇದು ಮನೆ ಮೇಲೆ ಕಾಗೆ ಬರೋದಕ್ಕೆ ಬಿಡೋದಿಲ್ಲ. ಇನ್ನೊಂದು ಬಾಯಲ್ಲಿ ಜ್ಯೂಸ್ ಗೀಸಲ್ಲ. ಏನೋ ಸಮಾಚಾರ? ಲಾಟ್ರಿ ಗಿಟ್ರಿ ಹೊಡಿತಾ ಹಿಂಗೆ? ಯಾರ ಮಾತಾಡ್ತೀಯಾ? ನನ್ನ ತಂಗಿ ಅಲ್ವನೇ? ತಂಗಿ ಮೇಲೆ ನನಗೆ ಇಷ್ಟು ಪ್ರೀತಿ ಇರಲ್ವಾ? ಎಷ್ಟೇ ಆದರೂ 5 ನಿಮಿಷ ಲೇಟಾಗಿ ಬಿಡ್ತಾಳಲ್ವಾ? ನಿನ್ ಪ್ರೀತಿ ನನಗೆ ಗೊತ್ತಿಲ್ವಾ? ಮನೆ ಕರೀದೇನೆ ಇಲ್ಲೆಲ್ಲೋ ಕರೆದಿದ್ಯಾ ಮಾತಾಡಕ್ಕೆ ಅಂದ್ರೆ ಏನೋ ವಿಷಯ ಇರುತ್ತೆ. ಅದೇನಂತ ಹೇಳು. ಮನೆಯಲ್ಲಿ ಸೀಕ್ರೆಟಾಗಿ ಮಾತಾಡೋಕ್ಕಾಗುತ್ತೇನೆ? ಎಲ್ಲರೂ ಇರ್ತಾರೆ, ಅದಕ್ಕೆ ಇಲ್ಲಿ ಬರೋಕ್ಕೆ ಹೇಳಿದೆ. ನೀನೇನು ಮಾತಾಡೋಕೆ ಕರ್ಸಿದ್ಯಾ ಅಂತ ನನಗೆ ಗೊತ್ತು. ಅಪ್ಪನ ಹತ್ರ ಎಷ್ಟೆಷ್ಟು ಇಸ್ಕೊಂಡ್ರೆ ಹೇಳಿ ಸಾಕು. ನಿನಗೆ ಗೊತ್ತಾಯ್ತಾ? ನಾನು ಯಾರು? ನಿನ್ ತಂಗಿ ಮಂಗಳ. ಅಷ್ಟು ಗೊತ್ತಾಗದೆ ಹೇಗೆ? ನಾನು ಆ ಮನೇಲಿ ಇಲ್ದೇ ಇರ್ಬೋದು, ಆದ್ರೆ ಆ ಮನೇಲಿ ಏನು ನಡೆಯುತ್ತೆ ಅಂತ ಎಲ್ಲ ನನಗೆ ಗೊತ್ತಾಗತ್ತೆ. ಎಷ್ಟೋ ಸುಲಿ ಮಾಡಿದ್ರಿ ಹೇಳಿ? ಜಾಸ್ತಿ ಇಲ್ಲ, ಒಂದು 5 ಲಕ್ಷ ಅಷ್ಟೇ. 5 ಲಕ್ಷ? ನೀನು 5 ಅವನು 5 ಅಂದ್ರೆ 10 ಲಕ್ಷ. ಅಪ್ಪನ ಹತ್ರ ಅಷ್ಟು ದುಡ್ಡು ಎಲ್ಲಿತ್ತು? ನಮ್ಗೇನೆ ಗೊತ್ತು, ಕಷ್ಟ ಅಂತ ಹೇಳ್ಕೊಂಡ್ವಿ, ಕೊಟ್ಟರು ಅಷ್ಟೇ. ಕಷ್ಟ ನಿಮಗ್ ಮಾತ್ರ ಬರುತ್ತಾ? ನನಗ್ ಬರೋದಿಲ್ವಾ? ಅಪ್ಪನ್ ಬರೀ ಮೋಸನೆ. ಮದುವೆ ಮಾಡಿ ಬರೀ ಕೈಯಲ್ಲಿ ಕಳಿಸೋದು. ಆ ಹುಡುಗಣ್ಣನ 1 ರೂಪಾಯಿ ಸೇವಿಂಗ್ಸ್ ಮಾಡೋದಿಲ್ಲ. ಅಲ್ಲ ಕಣೋ, ನಿಮ್ಗಾದ್ರೂ ನಾವು ದುಡ್ಡು ಕೊಡ್ಬೇಕು ಅಂತ ಅನ್ನಿಸ್ತಿಲ್ವಾ? ನನ್ನ ಕಷ್ಟ ನಿನ್ಗೂ ಅರ್ಥ ಆಗೋದಿಲ್ವೇನೋ? ನೀನು ನಮ್ಗೆ ಕೇಳ್ತೀಯಾ? ಅಪ್ಪನ ಕೇಳು, ಅವರೇ ತಾನೇ ನಿಂಗೆ ಮದುವೆ ಮಾಡಿಸಿದ್ದು. ಅಪ್ಪನ್ ಕೇಳಿದ್ರೆ ಏನು ಪ್ರಯೋಜನ ಇಲ್ಲ. ಇಷ್ಟು ಉದ್ದ ಉಪದೇಶ ಮಾಡ್ತಾರಷ್ಟೇ. ಆದ್ರೂ ಅಪ್ಪನ ಹತ್ರ ಅಷ್ಟೊಂದು ಡೆಲ್ಲಿಂದ ಬಂತು ಅಂತೀನಿ. ಅಪ್ಪ ರಿಟೈರ್ಡ್ ಆದ್ರಲ್ವಾ, ಅದರ ಸೆಟಲ್ಮೆಂಟ್ ಇದು. ನಾನು ಹರೀಶ ಸ್ವಲ್ಪ ಕಿತ್ಕೊಂಡಿದ್ದೀವಿ. ನೀನು ಏನಾದರೂ ಪ್ಲ್ಯಾನ್ ಮಾಡಿ ಬಂದು ಕಿತ್ಕೋ. ಜಾಸ್ತಿ ದೋಚ್ಕೊಂಡ್ಬಿಡ್ಬಿಡಮ್ಮ. ಏನೋ ಒಂದು 5,000 10,000 ತಗೋ ಸಾಕು. ಕಳ್ಳ ನೀನು. ಆದ್ರೂ ನೀನು ಇಷ್ಟು ಹೇಳಿದ್ಯಲ್ಲ, ನನ್ಗಷ್ಟೇ ಸಾಕು. ಆ ಮನೆಗೆ ಬಂದು ಹೇಗೆ ವಸೂಲಿ ಮಾಡ್ತೀನಿ ಅಂತ ನೋಡ್ತಾ ಇರೋ. ನಾನು ಅಲ್ಲಿರೋ ಕಲೆನ ಹೇಗೆ ಹೊರಗಡೆ ಹಾಕ್ತೀನಿ ಅಂತ ನೋಡ್ತಾ ಇರು. ನಾನು ಹೇಳಿದೆ ಅಂತ ಯಾರಿಗೂ ಹೇಳ್ಬೇಡ, ಗೊತ್ತಾಯ್ತಾ? ಬೆಣ್ಣೆ ತಿನ್ಸಿರೋ ಕೈನ ಕೆಸರು ಮಾಡೋದಕ್ಕಾಗತ್ತಾ? ನೋಡ್ತಾ ಇರು, ಯಾವುದೇ ಕಾರಣಕ್ಕೂ ನಿನ್ನ ಹೆಸರು ಆಚೆ ಬರೋದಿಲ್ಲ. ಸರಿ, ಜ್ಯೂಸ್ ಕೊಡ್ಸಲ್ವಾ? ಜ್ಯೂಸ್ ಎಲ್ಲ ಕುಡಿಬಾರ್ದು ಕಡೆ, ಒಳ್ಳೇದಲ್ಲ. 10 ರೂಪಾಯಿ ನೀರು ಕೊಡಿಸ್ತೀನಿ ಬಾ. ನಾನೇ ಕೊಡಿಸ್ತೀನಿ ಬಾ. ಜುಗ್ಗಾರ ಮಗ ಎಲ್ಬಿಡ್ತೇನೆ.
ಅದ್ಯಾರು ನೋಡ್ರಲ್ಲ ಬೆಲ್ ಮಾಡ್ತಾವ್ರಲೇ. ಓಹೋ ದೊಡ್ಡ ಮನುಷ್ಯರು ಬರಬೇಕು ಬನ್ರಿ ಒಳಿಕೆ. ಅವ ಸಿಂಚನ ಏನ ಮಾವನ? ಯಾರಲ್ಲ ನಿನ್ನ ಮಾವ? ಸಿಂಚನ ಅಂತ ಸಿಂಚನ. ನಿನ್ನ ಹೆಂಡತಿ ಯಾವತ್ತು ಬಂದ್ಲು, ನೀನೇ ಯಾವತ್ತು ಬರ್ತಾ ಇದೀಯಾ? ಜವಾಬ್ದಾರಿ ಇಲ್ಲದೆ ಇರೋರಿಗೆ ಮನೆ ಯಾಕೆ ಹೆಂಡತಿ ಆಗ್ಬೇಕಲ್ಲ? ಪ್ರೀತಿ ಪ್ರೇಮ ಅಂತ ದೊಡ್ಡ ಮನೆ ಹೆಣ್ಮಕ್ಳನ್ನೆಲ್ಲ ಬುಟ್ಟಿಗೆ ಹಾಕೊಂಡ್ಬಿಡೋದು, ಅವ್ರ ಸಂಸಾರನೆಲ್ಲ ನೀವು ಕೂತ್ಕೊಂಡು ತಿನ್ನೋದು, ಅಷ್ಟೇ ತಾನೇ ನಿಮ್ಮ ಪ್ಲಾನು? ಪ್ಲೀಸ್ ಮಾವ, ಹಾಗೆಲ್ಲ ಮಾತಾಡಬೇಡಿ. ನಾನು ಸಿಂಚನ ಹತ್ರ ಮಾತಾಡಕ್ಕೆ ಬಂದೆ, ಇನ್ಯಾವ ಮಾತು ಬೇಡ. ಸಿಂಚನ, ಅಲ್ಲೇ ನಿಂತ್ಕೋ. ಹತ್ರ ಬರಬೇಡ. ನಿನ್ನ ಮಾತನ್ನ ಕೇಳಿಸ್ಕೊಂಡ್ಮೇಲೆ ತಾನೆ ನಾನು ಇಲ್ಲಿಗೆ ಬಂದಿದ್ದು. ಮಾತಾಡೋಕ್ಕೇನಿದೆ? ಸಾಕು, ನನ್ನ ಕೈ ನೀನು ತಡ್ಕೊಳಕ್ಕಾಗಲ್ಲ. ನಿನ್ನ ನಂಬಿ ಅಲ್ಲಿಗೆ ಬಂದಿದ್ದಕ್ಕೆ ನನಗೆ ಒಳ್ಳೆ ಮರ್ಯಾದೆನೇ ಕೊಟ್ಟೆ. ನಿನ್ನ ಮುಖ ನೋಡ್ಕೊಂಡು ನಂಗೆ ಇಷ್ಟ ಇಲ್ಲ. ಸಿಂಚನ ಪ್ಲೀಸ್. ಏನೋ ಕೋಪದಲ್ಲಿ ಒಂದೆರಡು ಮಾತು ಹೇಳಿದೆ ಅಷ್ಟೇ, ನೀನು ಅದನ್ನೇ ಓಕೆ ಬಾ ಮನೆಗೆ ಹೋಗೋಣ. ಓಹೋ, ನೀನು ಬೈದಾಗ ನಾನು ಇಲ್ಲಿ ಬರೋಕ್ಕೆ, ನೀನು ಕರೆದಾಗ ವಾಪಸ್ ಬರೋಕ್ಕೆ ನಾನೇ ನಿಮ್ಮ ಮನೆ ಆಳು ಅಂದ್ಕೊಂಡಿದ್ಯಾ? ಸಾಕು, ಈ ಡ್ರಾಮಾ ಎಲ್ಲ ಸಾಕು. ನನ್ನ ಜೊತೆ ನನಗೆ ಜೀವನ ಮಾಡಕ್ ಸಾಧ್ಯನೇ ಇಲ್ಲ. ದಯವಿಟ್ಟು ಬಿಟ್ಬಿಡು. ಹೊಟ್ಟೋಗು ಇಲ್ಲಿಂದ. ಸಿಂಚನ, ನಾನು ಯಾಕಪ್ಪ ಯಾಕೆ ಅವಳಿಗೆ ಹಿಂಸೆ ಕೊಡ್ತೀಯ? ಅವಳು ನೆಮ್ಮದಿಯಾಗಿರೋದು ನಿಮ್ಗೆ ಇಷ್ಟ ಇಲ್ವಾ? ಒಬ್ರಾದ್ಮೇಲೆ ಒಬ್ರು ಬಂದು ತೊಂದರೆ ಕೊಡ್ತಾ ಇರ್ತೀರಾ. ಅಂಥದ್ದು ನಾವು ಏನಪ್ಪ ಮಾಡಿದ್ದೀವಿ ನಿಮಗೆ? ಭಾವ, ಈಗ ಏನು ಮಾತಾಡೋದಕ್ಕೂ ಇದು ಸರಿಯಾದ ಸಮಯ ಅಲ್ಲ. ನೀವು ಹೋಗಿರಿ, ನಾನು ಆಮೇಲೆ ಮಾತಾಡ್ತೀನಿ. ಏಯ್ ಮರಗೋಡ, ನೀನೇನಲ್ಲ ಅವನ ಹತ್ರ ಮಾತಾಡೋದು? ಏಯ್ ನಡ ಆಚೆಗೆ. ಅಪ್ಪಯ್ಯ, ನಾನು ಅವ್ರನ್ನ ಕಳಿಸ್ಬಿಟ್ಟು ಬರ್ತೀನಿ. ಏಯ್ ಅವನ್ನ ಕಳ್ಸಕ್ಕೆ ನಾವು ಆರತಿ ಮಾಡೋ ಒಲಿ ಕರ್ಕೊಂಡಿದೀವಿ. ಏಯ್ ನಡ ಆಚೆಗೆ. ಅಪ್ಪಯ್ಯ, ನಾನು ಅವ್ರನ್ನ ಬಿಟ್ಟು ಬರ್ತೀನಿ, ಸಮಾಧಾನವಾಗಿರಿ. ಸಿಂಚನ, ಸಿಂಚನ, ಚಿನ್ನುಮರಿ, 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 ಏನು ಹೀಗೆಲ್ಲ ಡೆಕೋರೇಷನ್ ಮಾಡಿಸಿದ್ದೀರಿ? ಹೇಗಿದೆ? ಚೆನ್ನಾಗಿದೆಯಾ? ನಿಮ್ಗೆ ಇಷ್ಟ ಆಯ್ತಾ? ಎಲ್ಲ ಚೆನ್ನಾಗಿದೆ, ಆದರೆ ಯಾಕೆ ಈ ರೀತಿ ಡೆಕೋರೇಷನ್ ಮಾಡಿಸಿದ್ದೀರಿ ಅಂತ ಗೊತ್ತಾಗ್ತಾ ಇಲ್ಲ. ಮನೆಗೆ ಯಾರಾದರೂ ಗೆಸ್ಟ್ ಬರ್ತಿದ್ದಾರಾ? ಇಟ್ಸ್ ಓಕೆ, ಹೇಳಿ. ನಾನು ಕ್ಯೂರಿಯಾಸಿಟಿನ ತಡ್ಕೊಳಕ್ಕಾಗ್ತಿಲ್ಲ. ಪ್ಲೀಸ್ ಟೆಲ್ ಮೀ. ಅಯ್ಯೋ, ಬಡ 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 ಅಂತ ಇಲ್ಲೇ ಎಲ್ಲ ಕೇಳಿದ್ರೆ ಹೇಗೆ? ಇಲ್ಲಿ ಬನ್ನಿ.
ಅಲ್ಲ ಮನೆ ತುಂಬ ಏನೋ ಮೂರು 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 ಅಂತ ಹಾಕೊಂಡು ಬನ್ನಿ. ಏನಿದೆಲ್ಲ ಚಿನ್ನು ಬರೀ ಮೂರು 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 ಅಂತ ಅಂಡ್ ವೈ ದಿಸ್ ಡೆಕೋರೇಷನ್? ಏನ್ರಿ ಇಷ್ಟೆಲ್ಲ ನೋಡಿದ್ರು ಗೊತ್ತಾಗ್ತಿಲ್ವಾ? ಸ್ವಲ್ಪ ಯೋಚನೆ ಮಾಡಿ ನೋಡಿ, ಎಲ್ಲ ನೋಡಿ ಗೆಸ್ ಮಾಡಿ. ನನಗೆ ಗೊತ್ತಾಗ್ತಿಲ್ಲ ಚಿನ್ನು ಬರೀ, ಜಸ್ಟ್ ಹೇಳಿ. ಮುದ್ದು, ನೀವು ಇಷ್ಟೊಂದು ಪೆದ್ದು ಅಂತ ಗೊತ್ತಿರಲಿಲ್ಲ ನನಗೆ. ಇಷ್ಟು ಗೊತ್ತಾಗಲ್ವಾ? ಏನು? ಚಿನ್ಮರಿ ಹಾಗಾದ್ರೆ ನಾವಿಬ್ರು ನಾವಿಬ್ರು ತಂದೆ ತಾಯಿ ಆಗ್ತಾ ಇದೀವಾ? ಜೈತಾ, ನೀ ತಂದೆ ಆಗ್ತಾ ಇದೀಯಾ? ಯು ಫಾದರ್. ಚಿನ್ಮರಿ ಚಿನ್ಮರಿ ಹರೀಶ್, ಹರೀಶ್ ಏನಾಯ್ತು? ಯಾಕೆ ಹೀಗೆ ಅಳ್ತಿದ್ಯಾ? ನಾನು ಹರೀಶ್, ಸಮಾಧಾನ ಮಾಡ್ಕೊ. ಏನಾಯ್ತು? ಮನೇಲಿ ಯಾರಾದರೂ ಏನಾದರೂ ಅಂದ್ರ? ಎಲ್ಲ ನನ್ನ ಹಣೆ ಬರ ಅಕ್ಕ. ಅಕ್ಕ, ನಾನು ಯಾವ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ಸಿಂಚನ ನನ್ನ ಮದುವೆ ಆಗಿರೋದು. ನಾನು ಅವಳನ್ನ ತುಂಬ ಪ್ರೀತಿಸ್ತೀನಿ ಅಕ್ಕ. ಅವಳು ನನ್ನನ್ನು ಅಷ್ಟೇ ಪ್ರೀತಿಸ್ತಾಳೆ, ನನಗೆ ಚೆನ್ನಾಗಿ ಗೊತ್ತು. ಅಷ್ಟಿಲ್ಲದೆ ಕೆಲಸ ಇಲ್ಲದೆ ಖಾಲಿ ಕೂತಿದ್ದವನ್ನ ಅವಳು ಮದುವೆ ಆಗ್ತಿದ್ಲ. ನೀನೇ ಹೇಳಕ್ಕ. ಕೋಪದಲ್ಲಿ ಒಂದು ಮಾತಾಡ್ದೆ ಅಂತ ಅದೇ ದೊಡ್ಡ ಅಪರಾಧ ಥರ ಮಾತಾಡ್ತಿದ್ದಾರೆ. ಗೊತ್ತಾಗ್ತಿಲ್ಲ. ಹರೀಶ್, ಮೊದಲು ಅಳದನ್ನ ನಿಲ್ಸು. ನೋಡು, ಈಗ ನೀನೇನು ಮಾಡ್ತೀಯ? ನಮ್ಮ ಪರಿಸ್ಥಿತಿ ಹಾಗಾಗೋಗಿದೆ. ನಾವೇ ಎಲ್ಲದಕ್ಕೂ ಹೊಂದ್ಕೊಂಡು ಹೋಗೋ ಹಾಗಾಗಿದೆ. ಆದರೂ ನೀವಿಬ್ರು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಿರೋರು, ನೀವು ಹೀಗೆಲ್ಲ ದುಡುಕ್ಬಾರ್ದಾಗಿತ್ತು. ಮಾತಾಡೋವಾಗ ನೀನು ಮಾತಿನ ಮೇಲೆ ನಿಗಾ ಇಟ್ಕೋಬೇಕು. ಸಿಂಚನ ಕೂಡ ಮನೆ ಬಿಟ್ಟು ಬರೋಕ್ಕೂ ಮೊದಲು ಒಂದು ಸ್ವಲ್ಪನಾದರೂ ಯೋಚನೆ ಮಾಡಬೇಕಾಗಿತ್ತು. ಬಿಡು, ಆಗಿದಾಗೋಯ್ತು. ನೋಡು, ಸಿಂಚನ ನಿನ್ನನ್ನು ಬಿಟ್ಟು ಇರಲ್ಲ ಹರೀಶ್. ತಲೆ ಕೆಡಿಸ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ, ಆಯ್ತಾ? ಇಲ್ಲಕ್ಕ, ಅವಳು ಮಾತಾಡಿದ್ ನೋಡಿದ್ರೆ ಅನ್ನಿಸ್ತಿಲ್ಲ.